ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಫ್ಲಾಗ್ ಬಂದುಬಿಟ್ಟು ಬುಧವಾರ ಆಗಲೇ ಟೈಮು 5 ಗಂಟೆ ಏನಾಗಿತ್ತು, ಆಗ ಫ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಅಂದರೆ ಸ್ವಲ್ಪ ಐಟಮ್ ಎಲ್ಲ ಬರೆದು ಅಂಗಡಿಯಿಂದ ಎಲ್ಲ ತರಿಸಿದ್ನಲ್ವ ಐಟಮ್ ಎಲ್ಲ, ಮತ್ತು ಸಕ್ಕರೆ ಬೆಲ್ಲ ಖಾಲಿ ಆಗಿತ್ತು ಅಂತ ಹೇಳಿದ್ನಲ್ವ, ಅದೆಲ್ಲ ತರಿಸ್ಬಿಟ್ಟು ಮಿಕ್ಕಿರೋ ಲಾಸ್ಟಲ್ಲಿ ಉಳಿದಿರುತ್ತಲ್ವ, ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಅದೆಲ್ಲ ಕೆಳಗಿಂದೆಲ್ಲ ಸ್ವಲ್ಪ ಪುಡಿ ಪುಡಿ ಆಗಿರುತ್ತೆ. ಅದು ನಾನು ಮನೆಗೆ ಯೂಸ್ ಮಾಡ್ಕೊತೀನಿ. ಅದನ್ನು ಯಾರಿಗೂ ಕೊಡೋಕ್ಕೂ ಬರಲ್ಲಲ್ವ, ಅದಕ್ಕೆ ಅದನ್ನು ಮನೆಗೆ ಟೀಗೆ ಕಾಫಿಗೆ ಏನು ಬೇಕೋ ಅದು ಯೂಸ್ ಮಾಡ್ಕೊತೀನಿ. ಮತ್ತು ಸಕ್ಕರೆನೂ ಉಳಿದಿತ್ತು, ಸಕ್ಕರೆ ಕೂಡ ನಾನೇ ತೊಗೊಂಡೆ ಮನೆಗೆ ಅಂತ. ಅದನ್ನು ನಾವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲ ಸೇಲ್ ಆಗುತ್ತಲ್ವ, ಬರ್ತಾ ಬರ್ತಾ ತಳದಲ್ಲಿ ಒಂದು ಸ್ವಲ್ಪ ಅಷ್ಟೊಂದು ಇದಿರಲ್ಲ, ಅದಕ್ಕೆ ನಾನೇ ಯೂಸ್ ಮಾಡ್ಕೊತೀನಿ, ಅದು ಬೇರೆಯವ್ರಿಗೆ ಕೊಡಲ್ಲ. ಅದಕ್ಕೆ ಇವತ್ತೆಲ್ಲ ಐಟಮ್ ಎಲ್ಲ ತರಿಸಿದ್ನಲ್ವ, ಅದಕ್ಕೆ ಮಿಕ್ಕಿರೋ ಐಟಮ್ ಎಲ್ಲ ಏನೇನಿದೆ ಸ್ವಲ್ಪ ಸ್ವಲ್ಪ ಇರೋದೆಲ್ಲ ನಾನು ತೊಗೊಂಬಿಟ್ಟೆ. ಅದಕ್ಕೆ ಇವಾಗ ಸ್ವಲ್ಪ ಡಬ್ಬಿಯಲ್ಲೆಲ್ಲ ಖಾಲಿ ಆಗಿದ್ದು, ಒಂದು ಸ್ವಲ್ಪ ಇತ್ತು, ಸ್ವಲ್ಪ ಸ್ವಲ್ಪ ಉಳಿದಿತ್ತಲ್ವ, ಅದೆಲ್ಲ ಡಬ್ಬಗಳೆಲ್ಲ ತೊಗೊಂಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ರೀಸ್ಟೋರ್ ಮಾಡೋಣ ಅಂತೇಳ್ಬಿಟ್ಟು, ಇದು ಒಂದು ಕೆಲಸ ಆಗಿಬಿಡ್ಲಿ, ಇನ್ನೇನು ಸ್ವಲ್ಪ ಫ್ರೀ ಇದ್ದೀನಿ ಅಂತೇಳ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಶೇಂಗಾ ಬೀಜದ ಡಬ್ಬ ಇತ್ತಲ್ವ, ಮತ್ತು ಇದು ನಾನು ಅವಲಕ್ಕಿ ಎಲ್ಲ ಹುರಿದ್ಬಿಟ್ಟು ಮಿಕ್ಕಿರೋ ಶೇಂಗಾ ಬೀಜ ಇದ್ವಲ್ಲ ಚಿಕ್ಕಮ್ಮ ಕೊಟ್ಟಿರೋವು, ಇವಾಗೆಲ್ಲ ಒಂದು ಡಬ್ಬಿಗೆ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಇರೋವು ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿ, ಮತ್ತು ಹುಳ ಏನಾದರೂ ಆಗಿರ್ತಾವೆ ಅಂತ ನೋಡಿಬಿಟ್ಟು ಆಮೇಲೆ ಅವು ಕ್ಲೀನ್ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಮತ್ತು ಇವು ಹಾಕ್ತೆ. ಮತ್ತು ಸ್ವಲ್ಪ ಕಡಲೆನೂ ಉಳಿದಿದ್ದು, ಅವನು ಕೂಡ ಹಂಗೆ ಎತ್ತಿಡ್ತಾಯಿದ್ದೀನಿ, ನೆಕ್ಸ್ಟ್ ಮಾಡಬೇಕಾದ್ರೆ ಇರುತ್ತೆ ಅಂತೇಳ್ಬಿಟ್ಟು. ಇಲ್ಲ ಯಾವಾಗಾದರೂ ನಮಗೆ ಬೇಜಾರಾದಾಗ, ಇಲ್ಲ ಮಧ್ಯಾಹ್ನ ಟೈಮಲ್ಲಿ ಏನು ತಿನ್ಬೇಕು ಅನಿಸ್ದಾಗ ಕೂಡ ತಿನ್ಬೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ. ನೋಡ್ಬೋದು ಸಕ್ಕರೆ ಇಷ್ಟು ಉಳಿದಿತ್ತು. ಅಂದರೆ ನಾನು ಇವಾಗ 50 kg ಸಕ್ಕರೆ ತಂದರೆ ಏನಿಲ್ಲ ಅಂದ್ರೂ ಒಂದು ತಿಂಗಳು, 1.5 ತಿಂಗಳು ಅಷ್ಟು ಬರುತ್ತೆ ಅಂಗಡಿಗೆ ಮಾರೋಕ್ಕೆ. ಅದು ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ, ಅದೆಲ್ಲ ನಾನು ಫಸ್ಟಿಗೆ ಹಾಕ್ಕೊಂಡಿದ್ದೆ, ಅದು ಅಷ್ಟರಲ್ಲಿ ಅಷ್ಟು ಮಿಕ್ಕಿತ್ತು. ಮತ್ತು ಅದೆಲ್ಲ ಒಂದರಲ್ಲಿ ಹಾಕ್ಬಿಟ್ಟು ಈಗ ಈ ಸಕ್ಕರೆ ಏನಿದೆಯೋ ಅದನ್ನು ಸ್ಟೋರ್ ಮಾಡ್ತೀನಿ, ಮತ್ತು ಫ್ರೆಶ್ ಆಗಿರೋ ಸಕ್ಕರೆನ. ಈ ಸರಿ ಜಾಸ್ತಿನೇ ಉಳಿದಿತ್ತು. ನಾನು ಇನ್ನೊಂದು ಸ್ವಲ್ಪ ಅಂಗಡೀಲಿ ಹಾಕೋಣ ಅಂದ್ಕೊಂಡೆ, ಬಿಡು ಬೇಡ ಇನ್ನೇನು ತೊಗೊಂಡ್ಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಮತ್ತೇನು ವಾಪಸ್ ತೊಗೊಂಡೋಗಲಿಲ್ಲ, ಅದನ್ನು ಹಾಕಿದೆ. ಇಷ್ಟು ಉಳಿದಿತ್ತು ಲಾಸ್ಟಲ್ಲಿ. ಎಲ್ಲ ನೋಡ್ತಾ ಇದ್ದೀನಿ, ಎಲ್ಲ ಏನಾದರೂ ಕಸ ಕಡ್ಡಿ ಏನಾದರೂ ಇರುತ್ತೆ ಅಂತೇಳ್ಬಿಟ್ಟು. ಏನಿರಲಿಲ್ಲ, ಚೆನ್ನಾಗಿತ್ತು, ಫ್ರೆಶ್ ಆಗೇ ಇತ್ತು ಸಕ್ಕರೆ ಕೂಡ. ಇದೆಲ್ಲ ಒಂದರಲ್ಲೆಲ್ಲ ಹಾಕಿ ಇಡ್ತಾಯಿದ್ದೀನಿ ಇವಾಗ ನೀಟಾಗೆ. ಮತ್ತು ಡಬ್ಬ ಎಲ್ಲ ಸ್ವಲ್ಪ ಯಾವಾಗ ಒರೆಸ್ಬಿಡ್ತೀನಿ ನಾನು, ಯಾವುದು ಧೂಳಾಗೋವರೆಗೆ ಇಟ್ಕೊಳ್ಳಲ್ಲ. ಆವಾಗಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಲ್ಲ, ಅಷ್ಟೊಂದು ಧೂಳಿರಲಿಲ್ಲ. ಅದಕ್ಕೆ ಸುಮ್ಮನೆ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಎಲ್ಲ ಒರೆಸಿ ಎಲ್ಲ ಜೋಡಿಸ್ತಾ ಇದ್ದೀನಿ. ಮತ್ತು ಇವತ್ತು ನನ್ನ ಮಗನಿಗೆ ಅಂಗನವಾಡಿಯಿಂದ ರೇಷನ್ ಕೊಟ್ಟಿದ್ದರು. ರೇಷನ್ ಅಂತ ಹೇಳಿಬಿಟ್ರೆ ಒಂದು ಪುಷ್ಟಿ ಫುಡ್ಡು, ಮತ್ತು ಒಂದು ಬೆಲ್ಲದ ಪಾಕೆಟು, ಮತ್ತು ಇಷ್ಟು ಹಾಲು ಪುಡಿ, ಅಷ್ಟು ಕೊಟ್ಟಿದ್ರು ಅಷ್ಟೇ, ಇನ್ನೇನು ಕೊಟ್ಟಿರಲಿಲ್ಲ. ಮತ್ತು ಅದನ್ನು ನಾನು ಟೀಗೆ ಯೂಸ್ ಮಾಡ್ತೀನಲ್ವ, ಅದಕ್ಕೆ ಅದನ್ನು ಸ್ವಲ್ಪ ಒರೆಸ್ಬಿಟ್ಟು ಹಾಕಿಟ್ಬಿಡೋಣ, ಮತ್ತು ಪಾಕೆಟೆಲ್ಲ ಏನು ಬಿಡೋದು ಅಂತೇಳ್ಬಿಟ್ಟು ಅದು ಕೂಡ ನಾನು ಒಂದು ಚಿಕ್ಕ ಡಬ್ಬಿಗೆ ಹಾಕಿದೆ. ಈಗ ನೋಡ್ಬೋದು ಈ ಸರಿ ಬೆಲ್ಲ ಭಾಳನೇ ಇತ್ತು, ಇಷ್ಟೊಂದು ಇರ್ತಾ ಇರಲಿಲ್ಲ, ಸರ್ತಿಗೂ ಕಡಿಮೆನೇ ಬರ್ತಾಯಿತ್ತು. ನೋಡಿ ಎಷ್ಟೊಂದು ಪುಡಿ ಆಗಿದೆ ಬೆಲ್ಲ. ಒಂದೊಂದು ಸರಿ ಒಂದೊಂದು ಥರ ಬರುತ್ತೆ, ಒಂದೊಂದು ಚೀಲದಲ್ಲಿ ಒಂದೊಂದು ಥರ. ಇಷ್ಟೊಂದು ಪುಡಿ ಯಾವಾಗಲೂ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಇದಾಗ್ತಿತ್ತು ಅಷ್ಟೇ. ಆದರೆ ಈ ಸರಿನೇ ಜಾಸ್ತಿ ಸಿಕ್ಕಿದ್ದು ನನಗೆ. ಇಷ್ಟೊಂದು ಸಿಕ್ಕರೆ ಹೆಂಗಪ್ಪ ಅನ್ನಂಗೆ ಆಯಿತು ನನಗೆ. ಅದಕ್ಕೆ ಸ್ವಲ್ಪ ಚಿಕ್ಕ ಉಂಡೆ ಬೆಲ್ಲ ಇರುತ್ತಲ್ಲ, ಅದೆಲ್ಲ ದೊಡ್ಡ ಡಬ್ಬಿಗೆ ಹಾಕ್ತೆ. ಮತ್ತು ಲಾಸ್ಟಲ್ಲಿ ಪುಡಿ ಇರುತ್ತಲ್ಲ, ಅದೊಂದು ಚಿಕ್ಕ ಡಬ್ಬಿಗೆಲ್ಲ ತುಂಬಿಡ್ತಾ ಇದ್ದೀನಿ. ಇದು ಬೇಗ ಹಾಕಿ ಮುಗಿಸ್ಬಿಡ್ತೀನಿ. ಮತ್ತು ಇದು ಸ್ವಲ್ಪ ಚಿಕ್ಕ ಉಂಡೆ ಬೆಲ್ಲ ಇದೆಯಲ್ವ, ಇದೆಲ್ಲ ಖಾಲಿ ಆದಮೇಲೆ ಅದು ಯೂಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸಪ್ರೇಟ್ ಹಾಕಿದೆ ನಾನು. ಸಪ್ರೇಟ್ ಹಾಕಿ ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ. ಮತ್ತು ಅಲ್ಲಿ ದೇವ್ರ ಮನೆ ಹತ್ರ ಸಾಯಿಬಾಬಾ ಫೋಟೋ ಎಲ್ಲ ಇಟ್ಟಿದ್ನಲ್ವ, ಅಲ್ಲೊಂದು ಸ್ವಲ್ಪ ಗ್ಯಾಪ್ ಆಗಿತ್ತು. ನೋಡ್ಬೋದು ಮೇಲೆ ಫೋಟೋ ಇಟ್ಟಿದ್ನಲ್ವ, ಆವಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಫೋಟೋ ತೆಗೆದು ಕೆಳಗಡೆ ಇಟ್ಟಿದ್ನ, ಅಲ್ಲೆಲ್ಲ ಸ್ವಲ್ಪ ಖಾಲಿ ಅನಿಸ್ತಾ ಇತ್ತು. ಅದಕ್ಕೆ ಈ ಕಡೆ ಇರೋದೆಲ್ಲ ಈ ಕಡೆ ಸ್ಟೋರ್ ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಈ ಕಡೆ ಜೋಡಿಸ್ತಾ ಇದ್ದೀನಿ. ಅಂದರೆ ದೇವ್ರ ಮೇಲೆ ಇಡ್ತಾ ಇಲ್ಲ ನಾನು, ದೇವ್ರ ಈ ಕಡೆನೇ ಇಡ್ತಾಯಿದ್ದೀನಿ, ಕೊನೆಯಲ್ಲಿ ಇಟ್ಟಿದ್ದೀನಿ. ಮತ್ತು ದೇವ್ರ ಮೇಲೆ ಭಾರ ಇಡಬಾರ್ದು ಅಂತ ಹೇಳ್ತಾರಲ್ವ, ಅದಕ್ಕೆ ನಾನು ಆ ಕಡೆ ಗ್ಯಾಪ್ ಬಿಟ್ಬಿಟ್ಟು ಮುಂದೆ ಇಡ್ತಾಯಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಅಗಲ ಇದೆ ಬಂಡೆ, ಅದಕ್ಕೆ ಸ್ವಲ್ಪ ಮುಂದೆ ಇಡ್ತಾಯಿದ್ದೀನಿ. ಇವಾಗ ಈ ಕಡೆಯಿಂದ ಎಲ್ಲ ಆ ಕಡೆ ಶಿಫ್ಟ್ ಮಾಡಿದ್ನಲ್ಲ, ಈ ಕಡೆ ಮತ್ತೆ ಏನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತು ಇದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಮುಂಚೆ ಬಟ್ಟೆ ಎಲ್ಲ ತೊಗೊಂಬಿಟ್ಟು ಎಲ್ಲ ಒರೆಸ್ಬಿಟ್ಟು ಧೂಳಿದ್ದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಜೋಡಿಸ್ತಾ ಇದ್ದೀನಿ, ಹಂಗೆ ಜೋಡಿಸ್ತಾ ಇಲ್ಲ. ಅದೆಲ್ಲ ಫುಲ್ ವೀಡಿಯೋ ಮಾಡಿದ್ದೆ, ಭಾಳ ಲೆಂತ್ ಆಗಿಬಿಡ್ತು, ಅದಕ್ಕೆ ನಾನೆಲ್ಲ ಕಟ್ ಮಾಡಿ ಇಂಪಾರ್ಟೆಂಟ್ ಏನಿದೆ ಅಷ್ಟು ಮಾತ್ರ ಹಾಕಿದ್ದೀನಿ ಅಷ್ಟೇ. ಈಗ ಮೇಲ್ಗಡೆ ನೋಡಿ ಎರಡು ತಿಂಗಳದ್ದು ಪುಷ್ಟಿ ಫುಡ್ ಹಂಗೆ ಇದೆ, ಏನು ಮಾಡಲಿಲ್ಲ, ಮಾಡೋಕ್ಕೆ ಆಗಲೇ ಇಲ್ಲ. ಅದಕ್ಕೆ ಮಾಡೋಣ ಅಂತೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ, ನೋಡಬೇಕು. ಮತ್ತು ಇನ್ನೊಂದ್ಸರಿ ನನ್ನ ತಂಗಿ ಬಂದಾಗ ಏನಾದರೂ ಮಾಡಬೇಕಂತ ಪ್ಲ್ಯಾನ್ ಇದೆ.
ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸೈಡ್ಗೆ ಎತ್ತಿಟ್ಟಿದ್ದೀನಿ ಅದನ್ನು. ಮತ್ತು ಮೇಲ್ಗಡೆ ಎಲ್ಲ ಚಿಕ್ಕ ಚಿಕ್ಕ ಅಂದರೆ ಸಾಂಬಾರದ ಪುಡಿ, ಖಾರದ ಪುಡಿ ಡಬ್ಬಗಳು ಮತ್ತು ಮಸಾಲೆ ಡಬ್ಬಗಳೆಲ್ಲ ಇದ್ವಲ್ಲ, ಅವನು ಕೂಡ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಅಲ್ಲಿಯೂ ಜೋಡಿಸ್ತಾ ಇದ್ದೀನಿ. ಏನೇ ಕೆಲಸ ಮಾಡ್ತೀವಂದ್ರೂ ನಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ, ಯಾವಾಗ ಮಾಡ್ಬೇಕು ಅನಿಸುತ್ತೆ ಅವಾಗ ಮಾಡಿದ್ರೇ ಸ್ವಲ್ಪ ಒಳ್ಳೆಯದು. ನಾನು ಅಷ್ಟೇ ಟೈಮ್ ನೋಡ್ಕೊತೀನಿ ಫಸ್ಟು. ಸ್ವಲ್ಪ ಫ್ರೀ ಇದ್ದರೆ ಮಾಡ್ಕೊಂಬಿಡ್ತೀನಿ. ಮತ್ತು ಟೈಮು ಏನು ಸಾಕಾಗಲಿಲ್ಲ, ಸ್ವಲ್ಪ ಫ್ರೀ ಇಲ್ಲ ಅಂತಂದರೆ ನಾನು ಮಾಡೋಕ್ಕೆ ಹೋಗಲ್ಲ ಕೆಲಸನ. ಸ್ವಲ್ಪ ಫ್ರೀ ಇದ್ದೀನಂತೂ ಎಲ್ಲನೂ ನಾನು ನೀಟಾಗಿ ಇಟ್ಕೊಳೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಇದು ಚಿಕ್ಕ ಮನೆ ಆಗಿರೋದ್ರಿಂದ, ಚಿಕ್ಕ ರೂಮ್ ಆಗಿರೋದ್ರಿಂದ ಎಷ್ಟೇ ಚೆನ್ನಾಗಿ ಇಟ್ಕೊಂಡ್ರೂ ಒಂಥರ ಅನಿಸ್ತಾ ಇರುತ್ತೆ. ಅದಕ್ಕೆ ನನಗೆ ಸ್ವಲ್ಪ ನೋಡೋಣ ಚೇಂಜ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಎಷ್ಟು ಸರಿ ಚೇಂಜ್ ಮಾಡ್ತಿರ್ತೀನೋ ಒಂದೊಂದು ಸರಿ ನನಗೆ ಗೊತ್ತಿರಲ್ಲ. ನೋಡಿ ಫೈನಲಿ ಇಷ್ಟ ಆಯಿತು. ಈ ಕಡೆ ನೋಡಿ ದೇವರು ಫೋಟೋ ಇಟ್ಟಿದ್ದೆಲ್ಲ ಮೇಲ್ಗಡೆ, ಈ ಕಡೆ ಡಬ್ಬಗಳೆಲ್ಲ ಇಟ್ಟಿದ್ದೀನಿ. ಇವಾಗ ಬೇಗನೆ ಸಿಗುತ್ತೆ, ಕಣ್ಣಿಗೂ ಬೇಗ ಕಾಣಿಸುತ್ತೆ ಅಂತೇಳ್ಬಿಟ್ಟು ಇವು ಎಲ್ಲ ಮಂಡಕ್ಕಿ ಚೀಲ. ಒಂದು ಸತಿ ಊರಿಗೆ ಟೆಂಪೋ ಬರುತ್ತೆ, ಟೆಂಪೋದಲ್ಲಿ ಬಂದುಬಿಟ್ರೆ ಒಂದು ಸರಿ 5 ಚೀಲ 6 ಚೀಲ ಅಂತ ತೊಗೊಬಿಡ್ತೀನಿ. ಮತ್ತು ಸರ್ತಿಗೂ ತೊಗೊಂಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮುಂಚೆನೇ ಎಲ್ಲ ಇಳಿಸ್ಕೊಂಬಿಡ್ತೀನಿ. ಅದಕ್ಕೆ ಎಲ್ಲ ಒಂದು ಹತ್ರ ಜೋಡಿಸಿದ್ದೀನಿ. 5 ಚೀಲ ತೊಗೊಂಡಿದ್ದೆ, ಒಂದು ಚೀಲ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂಗಡಿಯಲ್ಲಿ, ಅದಕ್ಕೆ 4 ಚೀಲ ಅಲ್ಲಿದ್ದಾವೆ. ಮತ್ತು ಅದು ಖಾಲಿ ಆದಮೇಲೆ ತೊಗೊಂಡೋಗಿ ಅಲ್ಲಿಡ್ತೀನಿ. ನೋಡ್ಬೋದು ಫೈನಲ್ ಅಷ್ಟೇ ಆಯಿತು. ಮತ್ತು ಈ ಕಡೆ ಅಡುಗೆ ಕಡೆ ಬಂದರೆ ಇನ್ನು ಪಾತ್ರೆ ಎಲ್ಲ ಹಂಗೆ ಇದ್ದು ತೊಳೆದಿರಲಿಲ್ಲ ನೋಡಿ. ಮತ್ತು ಬೆಳಗ್ಗೆ ಮಧ್ಯಾಹ್ನ ಮಾಡಿರೋವೆಲ್ಲ ಹಂಗೆ ಇದ್ವಲ್ವ, ಅವೆಲ್ಲ ಹಂಗೆ ಇಟ್ಟಿದ್ದೆ ಟಬ್ಬಲ್ಲೆಲ್ಲ ತೊಳೆದ್ಬಿಡೋಣ ಅಂತ. ಫಸ್ಟ್ ಇದೆಲ್ಲ ಜೋಡಿಸ್ಕೊಂಡೆ, ಎಲ್ಲ ಒರೆಸ್ಬಿಟ್ಟು ಜೋಡಿಸ್ಕೊಂಡು ಕ್ಲೀನ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಈ ಕಡೆ ಬಂದೆ, ಮತ್ತು ಫಸ್ಟ್ ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ಎಲ್ಲ ಪಾತ್ರೆ ಎಲ್ಲ ಹಾಕ್ಕೊತಾ ಇದ್ದೀನಿ ಇವಾಗ. ಅಷ್ಟೇ, ನಾನು ಯಾವತ್ತೂ ಪೆಂಡಿಂಗ್ ಇಡಲ್ಲ, ನೈಟೆಲ್ಲ ತೊಳೆದ್ಬಿಡ್ತೀನಿ. ಎಷ್ಟೊತ್ತನ ಆಗಲಿ ಟೈಮು ಎಲ್ಲ ಕ್ಲೀನ್ ಮಾಡಿ ಮಲಗ್ತೀನಿ. ಇಲ್ಲಾಂದರೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಕಿರಿಕಿರಿ ಅನಿಸುತ್ತೆ. ಮನಸ್ಸಲ್ಲೂ ಕೂಡ ಬೆಳಗ್ಗೆ ಹಾಸಿಗೆ ಮೇಲೆ ಇದ್ದಂಗೆ ನೆನ್ಪು ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಪಾತ್ರೆ ಇದ್ವಲ್ಲ, ಇನ್ನು ಸ್ವಲ್ಪ ಬೇಗ ಎದ್ದಿದ್ರೆ ಬೇಗ ತೊಳಿಬೋದಾಗಿತ್ತಲ್ಲ, ಅಷ್ಟು ಕೆಲಸ ಇದೆ, ಇಷ್ಟು ಕೆಲಸ ಇದೆ ಅಂತ ಪ್ರತಿಯೊಬ್ಬ ಹೆಣ್ಮಗಳಿಗೂ ಅಷ್ಟೇ ಬರುತ್ತೆ ನೆನಪಿಗೆ. ಅದೇ ಥರ ನಾವು ಅನಿಸುತ್ತೆ. ಮತ್ತು ಈ ಥರ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಮಲ್ಕೊಂಡ್ಬಿಟ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎದ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಫಸ್ಟ್ ಟೀಗೆ ಇಟ್ಕೊಬಿಡೋಣಲ್ಲ, ಮಿಕ್ಕಿದ ಕೆಲಸ ನೋಡ್ಕೊಳ್ಳೋಣ ಅನ್ನೋ ಒಂದು ಥಾಟ್ ಬರುತ್ತೆ. ಆ ಥರ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ನೈಟೇ ಎಲ್ಲ ಕ್ಲೀನ್ ಮಾಡ್ತೀನಿ. ಎಷ್ಟೊತ್ತಾದರೂ ಆಗಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮಲಗೋದು, ಅಲ್ಲಿವರೆಗೂ ಮಲಗೋಲ್ಲ. ಈ ಕಡೆ ನನ್ನ ಮಗ ಆಟ ಆಡ್ತಾ ಇದ್ದಾನೆ. ನಾನು ಇನ್ನೇನು ಪಾತ್ರೆ ಎಲ್ಲ ಹಾಕ್ಕೊಂಡು ಎಲ್ಲ ತೊಳಿತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಇದ್ವಲ್ಲ, ಲೇಟಾಗುತ್ತೆ ಅಂತ ಫಾಸ್ಟಲ್ಲಿ ಇಟ್ಟಿದ್ದೀನಿ. ಇದಂತೂ ಇವೆಲ್ಲ ತೊಳೆದು ಇಟ್ಬಿಟ್ರೆ ಒಂದು ಕೆಲಸನೇ ಮುಗಿಯುತ್ತೆ ನಮಗೆ. ಮೇನೇನು ಹೆಣ್ಮಕ್ಳಿಗೆ ಬಟ್ಟೆ, ಪಾತ್ರೆ, ಅಡುಗೆ, 3 ಸ್ವಲ್ಪ ರಿಸ್ಕ್. ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಏನು ಅಷ್ಟೊಂದು ರಿಸ್ಕ್ ಅನಿಸಲ್ಲ. ಈ ಕಡೆ ಅಂಗಡಿಗೂ ಬರ್ತಾಯಿದ್ರು, ಮತ್ತು ಅವ್ರಿಗೆಲ್ಲ ಆ ಕಡೆ ನೋಡಿಕೊಂಡು ಈ ಕಡೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ಫೈನಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಫಸ್ಟ್ ನನ್ನ ಆಗಲಿ ಟೈಮ್ ಆಗಿಬಿಟ್ಟಿದ್ದು. ನನ್ನ ಮಗ ಮಲಗ್ತೀನಿ ಅಂತ ಹೇಳ್ತಾ ಇದ್ದ. ಅವ್ನು ಇನ್ನೇನು ಜೋಲಿಗೆ ಆಗದೆ ನೋಡಿ ಎಷ್ಟು ಕೆಲಸ ಇಟ್ಟಿದ್ದಾನೆ ನನಗೆ. ಏನಾದರೂ ತೊಗೊಂಡು ಆಟಾಡ್ತಾ ಇರ್ತಾನಲ್ವ, ಅದು ಅಲ್ಲಲ್ಲೇ ಬಿಸಾಡಿಬಿಟ್ಟಿರ್ತಾನೆ. ಮತ್ತು ನಾನು ಒಳಗೆ ಇಟ್ಟಂಗೆಲ್ಲ ಮತ್ತು ತೊಗೊಂಡು ಹೊರಗಡೆ ಆಗ್ತಾ ಇರ್ತಾನೆ. ಅದಕ್ಕೆ ನಾನು ಅವ್ನಿಗೆ ಡಿಸ್ಟರ್ಬ್ ಮಾಡಲ್ಲ. ನಿನ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಆಡಪ್ಪ, ನಾನು ಆಮೇಲೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೆ. ನೋಡಿ ಯಾವ ಥರ ಕವರೆಲ್ಲ ಕಿತ್ತು ಬಿಸಾಕಿದ್ದಾನೆ. ಮತ್ತು ನೀರಿನ ಕ್ಯಾನ್ ಇದ್ದರೆ ಎಲ್ಲ ತೊಗೊಬಂದು ಹಾಕ್ಬಿಟ್ಟಿದ್ದಾನೆ. ಮೊನ್ನೆ ಬಟ್ಟೆ ಹೋಗಿದ್ದೆ, ಬಟ್ಟೆ ಮಡ್ಚಿಟ್ಟಿರಲಿಲ್ಲ, ಎಲ್ಲ ಒಂದು ಹತ್ರ ಇಟ್ಟಿದ್ದೆ. ಇವಾಗ ಅವನು ಕೂಡ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ಒಂದು ಸರಿ. ಅದಕ್ಕೆ ನೋಡಿ ಇವಾಗ ಅವ್ನು ಮಲಗಿಸ್ಬಿಟ್ಟೆ, ಮಲ್ಕೊತಾನೆ, ಚೆನ್ನಾಗಿ ಮಲಗ್ತಾನೆ ಈಗ, ಏನು ತೊಂದರೆ ಇಲ್ಲ. ಮುಂಚೆ ಸ್ವಲ್ಪ ಎದ್ದಾಳ್ತಾ ಇದ್ದೆ ಹುಷಾರಿಲ್ದಿದ್ದಾಗ, ಇವಾಗ ಏನಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾನೆ. ನನಗೂ ಸ್ವಲ್ಪ ನಿದ್ದೆ ಚೆನ್ನಾಗಿ ಆಗ್ತಾಯಿದೆ ಈಗ. ಅವನಿಗೆ ಹುಷಾರಿಲ್ಲ ಅಂದರೆ ಮಾತ್ರ ಸ್ವಲ್ಪ ಕಿರಿಕಿರಿ ಮಾಡ್ತಾನಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ. ಇನ್ನೇನು ಹೂವಿನ ಹಾರ ಇದ್ದಾವಲ್ಲ, ಅವು ಕೂಡ ಸ್ವಲ್ಪ ತೊಳೆದು ಇಟ್ಟಿದ್ದೆ. ಅವು ನಮ್ಮ ಅಪ್ಪ ಅಮ್ಮನಿಗೆ ಫೋಟೋಗೆ ಹಾಕಿದ್ವಿ, ಮತ್ತು ಬೇರೆವಿದ್ದು ಅವು ಹಾಕ್ಬಿಟ್ಟು ಇವನ್ನ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಸೈಡ್ಗೆ ಎತ್ತಿಬಿಟ್ರೆ ಇನ್ನೊಂದು ತಿಂಗಳು ಹಂಗೆ ಆದಮೇಲೆ ನೆಕ್ಸ್ಟು ಅವ್ನು ಚೇಂಜ್ ಮಾಡ್ತಾಯಿರ್ತೀನಿ ಆ ಥರ. ಇನ್ನೇನು ಅಂಗಡಿಗೆ ಬರ್ತಾಯಿದ್ರು, ಅಂಗಡಿಗೆ ನೋಡ್ಕೊಂಬಿಟ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿರ್ತಾಯಿದ್ದೀನಿ. ಜಾಸ್ತಿ ಬಟ್ಟೆ ಏನಿಲ್ಲ, ಸ್ವಲ್ಪನೇ ಇದ್ದಿದ್ದು, ಅವತ್ತೆಲ್ಲ ವಾಶ್ ಮಾಡಿದ್ನಲ್ವ, ಅವು ಹಂಗೆ ಇಟ್ಟಿದ್ದೆ. ಮತ್ತು ಮಳೆ ಬೇರೆ ಸರಿಯಾಗಿ ಬಿಸಿಲು ಬರ್ತಾ ಇಲ್ಲಲ್ವ, ಮತ್ತು ನೀಟಾಗಿ ಒಣಗಲಿಲ್ಲ ಅಂದರೆ ಸ್ಮೆಲ್ ಬರ್ತಾವಂತೇಳ್ಬಿಟ್ಟು ಯಾವಾಗ ಬಿಸಿಲು ಬರುತ್ತೆ ಅವಾಗೆಲ್ಲ ಚೆನ್ನಾಗಿ ಒಣಗಿಸಿ ಒಂದು ಹತ್ರ ಇಟ್ಟಿದ್ದೆ. ಅದಕ್ಕೆ ಆ ಕೆಲಸನ ಮುಗಿಯುತ್ತೆ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಬೇಗ ಮಲಗಿಬಿಟ್ರೆ ಬೇಗನೆ ಕೆಲಸ ಆಗಿಬಿಡುತ್ತೆ. ಇಲ್ಲ ಅವ್ನು ಲೇಟಾಗಿ ಮಲ್ಕೊಂಡ್ರೆ ಸ್ವಲ್ಪ ನಂದು ಲೇಟ್ ಆಗಿಬಿಡುತ್ತೆ, ಕೆಲಸ ಮಾಡೋಕ್ಕೆ ಬಿಡಲ್ಲ ಅವನು. ಕೆಲಸ ಮಾಡೋಕ್ಕೆ ಬಿಟ್ರೂ ಡಬಲ್ ಕೆಲಸ ಇಟ್ಟಿರ್ತಾನೆ, ಏನಾದರೂ ತೊಗೊಂಬರೋದು, ಎಳ್ದು ಹಾಕೋದು ಆ ಥರ ಮಾಡ್ತಾಯಿರ್ತಾನೆ. ಅದಕ್ಕೆ ಅದು ಇನ್ನೂ ಡಬಲ್ ಕೆಲಸ ಆಗಿಬಿಡುತ್ತೆ ನನಗೆ. ಈಗೆಲ್ಲ ಒಂದು ಇದರೆಲ್ಲ ಹಾಕಿ ಎಲ್ಲ ಎತ್ತಿಡ್ತಾಯಿದ್ದೀನಿ ನೀಟಾಗೆ. ಇಷ್ಟು ಕೆಲಸ ಮುಗಿದ್ರೆ ಇನ್ನೇನು ಕೆಲಸ ಇರಲ್ಲ. ಒಂದೊಂದು ಸತಿ ತುಂಬ ಕೆಲಸ ಇರುತ್ತೆ, ಒಂದೊಂದು ಸರಿ ಅಷ್ಟೊಂದು ಕೆಲಸ ಇರಲ್ಲ, ಹೇಳೋಕ್ಕಾಗಲ್ಲ. ಮತ್ತು ಅದೆಲ್ಲ ಎತ್ತಿಬಿಟ್ಟು ಎಲ್ಲ ನೀಟಾಗಿ ಕಸ ಗುಡಿಸ್ತೀನಿ. ಯಾಕಂದರೆ ಅಲ್ಲೇ ಮಲಗೋದು ನಾವು, ಅದಕ್ಕೆ ಅಲ್ಲೆಲ್ಲ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಮಲಗ್ತೀವಿ. ಯಾಕಂದರೆ ಚಪ್ರ ಇರೋದ್ರಿಂದ ಸ್ವಲ್ಪ ಭಯ, ಏನಾದರೂ ಹುಳ ಉಪ್ಪಳ ಏನಾದರೂ ಬರ್ತಿರ್ತವೆ ಅಂತೇಳ್ಬಿಟ್ಟು ಅದಕ್ಕೆ ಮುಂಚೆನೇ ಎಲ್ಲ
ಕ್ಲೀನ್ ಮಾಡಿ ಒಂದೇ ಸರಿ ಚಾಪೆ ಎಲ್ಲ ಚೆನ್ನಾಗಿ ಒದ್ರಿಬಿಟ್ಟು ಹಾಕ್ಕೊಂಡ್ರೆ ಏನೂ ಭಯ ಇರಲ್ಲ. ಇನ್ನು ನನ್ನ ಮಗ ಬೇರೆ ಮಲ್ಕೊಂಬಿಟ್ಟಿನಲ್ವ, ನಿಧಾನಕ್ಕೆ ಮಲ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಮ್ಮ ಬೆಕ್ಕಿನ ಮರಿ ಅಂತೂ ನಾನು ಮಲಗೋವರೆಗೂ ಅದು ಸುಮ್ಮನೆ ಹಿಂದೆ ಮುಂದೆ ಓಡಾಡ್ತಾ ಇರುತ್ತೆ. ನೋಡಿ ಎಷ್ಟು ತೀಟೆ ಮಾಡ್ತಾ ಇರುತ್ತೆ. ಅದು ದಾರ ಕಟ್ಟಿದ್ದೀನಿ ನನ್ನ ಮಗನ ತೂಗೋಕ್ಕೆ. ಅವು ಮತ್ತು ಸೀರೆ ಇಟ್ಕೊಂಡೇ ತೂಗೋದು, ಎಷ್ಟೊತ್ತು ತೂಗೋಣಪ್ಪ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ದಾರ ಕಟ್ಟಿದ್ದೀನಿ. ಅದನ್ನ ಎಷ್ಟು ದೂರ ಆದರೂ ನಿಂತ್ಕೊಂಡು ಹಿಂಗೆ ಆರಾಮಾಗೆ ತೂಗ್ಬೋದು ಅಂತೇಳಿ ಅದನ್ನ ಇಟ್ಕೊಂಡು ಅದು ಬೆಕ್ಕ ಆಟಾಡ್ತಾ ಇದೆ. ಇನ್ನೇನು ಅವ್ನು ಮಲಗಿಸ್ಬಿಟ್ಟು ಚಾಪೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಮತ್ತೆ ಸ್ಟವ್ ಎಲ್ಲ ಒರೆಸ್ತಾ ಇದ್ದೀನಿ. ಅಷ್ಟೇ, ಪಾತ್ರೆ ಎಲ್ಲ ತೊಳೆದಿಟ್ಟ ಮೇಲೆ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿಬಿಟ್ಟು ಮತ್ತೆ ಮೇನ್ ಸ್ಟವ್ ಎಲ್ಲ ಒರೆಸಿ ಕಟ್ಟೆ ಎಲ್ಲ ಒರೆಸ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮಗೊಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಮತ್ತು ಇನ್ನೊಂದು ಸತಿ ಬೆಳಗ್ಗೆನೇ ಯಾವ್ದು ಬಟ್ಟೆ ತೊಗೊಂಬಿಟ್ಟು ಒಂದು ಸತಿ ಒರೆಸಿ ನಮಸ್ಕಾರ ಮಾಡಿಬಿಟ್ಟು ಒಲೆ ಹಚ್ತೀನಿ. ಅಷ್ಟು ಮಾಡಿದ್ರೆ ಸಾಕು. ಹೆಣ್ಮಕ್ಳಿಗೆ ಇನ್ನೇನು ಬೇಕು ಹೇಳಿ, ಅಷ್ಟೇ. ನನ್ನ ಪ್ರಕಾರ ನನಗಷ್ಟೇ, ನಾನು ಡೈಲಿ ಮಾಡೋದು ಅದೇ ಥರನೇ. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಕೆಲವರು ಇನ್ನೂ ತುಂಬ ಚೆನ್ನಾಗಿ ಎದ್ಬಿಟ್ಟು ಮತ್ತು ಸ್ಟವ್ಗೆಲ್ಲ ಬೊಟ್ಟೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಕೆಲವರು ಎಷ್ಟು ಚೆನ್ನಾಗಿ ಮಾಡ್ತಾಯಿರ್ತಾರೆ. ಒಂಥರ ನೋಡಿದ್ರೂ ಒಂಥರ ಖುಷಿ ಆಗುತ್ತೆ. ಬಟ್ ಆ ಥರ ಎಲ್ಲ ಏನಿಲ್ಲ. ನಾನು ಯಾವ್ದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಕೈ ಮುಗಿದು ಅದು ಹಚ್ತೀನಿ, ಸ್ಟವ್ ಹಚ್ತೀನಿ. ಇವಾಗ ಒಂದು ಸತಿ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಮಲ್ಕೊಂಬಿಟ್ರೆ ಒಂದು ಕೆಲಸನೇ ಮುಗಿಯುತ್ತೆ. ಮತ್ತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಫ್ರೆಶ್ ಅಪ್ ಆಗಿ ಬಂದೆ. ಮತ್ತು ಸಾಯಂಕಾಲ ಬಂದುಬಿಟ್ಟು ಮುಖ ತೊಳ್ಕೊಂಡು ಕಾಲುಕೈ ಮುಖ ತೊಳ್ಕೊಂಬಿಟ್ಟು ದೀಪ ಹಚ್ಚಿದ್ದೆ. ದೀಪ ಅಂದರೆ ದೀಪ ಹಚ್ಚಿರಲಿಲ್ಲ, ಸುಮ್ಮನೆ ಊದಿನ ಕಡ್ಡಿ ಹಚ್ಚಿದ್ದೆ ಅಷ್ಟೇ. ಮತ್ತು ಈಗ ಆವಾಗ್ಲೂ ಫ್ರೆಶ್ ಅಪ್ ಆಗ್ತೀನಿ. ಮತ್ತು ನೈಟ್ ಮಲಗಬೇಕಾದ್ರೂ ಒಂದು ಸತಿ ಮುಖ ತೊಳ್ಕೊತೀವಿ. ಯಾಕಂದರೆ ಅಷ್ಟು ಕೆಲಸ ಮಾಡಿರ್ತೀವಲ್ಲ, ಸುಮ್ಮನೆ ಫುಲ್ಲು ಒಂದೊಂದು ಸತಿ ಬೆವರೆಲ್ಲ ಆಗಿರುತ್ತೆ. ಅದಕ್ಕೆ ಫ್ರೆಶ್ಶಾಗಿ ಮಲಗೋಣ ಅಂತೇಳ್ಬಿಟ್ಟು ಮುಖ ತೊಳ್ಕೊಂಬಿಟ್ಟು ಒಂದು ಬೊಟ್ಟೊಂದು ಇಟ್ಕೊತೀನಿ ಅಷ್ಟೇ. ಅದು ಸ್ಟಿಕ್ಕರ್ ತೊಗೊಂಡಿದ್ನಲ್ವ, ಸ್ಟಿಕ್ಕರ್ ಎಲ್ಲ ಉದುರೋಗ್ಬಿಡುತ್ತೆ ಅವಾಗ ಅಂತೇಳ್ಬಿಟ್ಟು ನಾನು ಚಿಕ್ಕ ಡಬ್ಬಿಲಿ ಹಾಕಿದ್ದೀನಿ. ಇದು ಅಂಗಡಿಯಲ್ಲಿ ಕಣ್ಣಿನ ಟ್ಯೂಬ್ ಬರುತ್ತಲ್ಲ, ಆ ಡಬ್ಬ ಇದು. ಕಣ್ಣಿನ ಟ್ಯೂಬ್ ಖಾಲಿಯಾಗಿದ್ದು, ಮತ್ತು ಇನ್ನೇನು ಅದನ್ನ ಬಿಸಾಡೋದು ಅಂತೇಳ್ಬಿಟ್ಟು ಅದರೊಳಗೆ ಸ್ಟಿಕ್ಕರ್ ಎಲ್ಲ ಹಾಕ್ಕೊಂಡಿದ್ದೀನಿ. ಅದು ತುಂಬ ಹೆಲ್ಪ್ ಆಗುತ್ತೆ, ಎಲ್ಲೂ ಬೀಳಲ್ಲ ಮತ್ತು ಬಿದ್ದೋಗಲ್ಲ ಅಂತೇಳ್ಬಿಟ್ಟು ಅದರೊಳಗೆ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನಂದು ನೈಟ್ ಮತ್ತು ಸಾಯಂಕಾಲದಿಂದ ನೈಟ್ ಇಷ್ಟೇ. ತುಂಬ ಲೆಂತ್ ಇತ್ತು ವಿಡಿಯೋ, ನಾನೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಇಷ್ಟೇ, ಸಂಜೆಯಿಂದ ನೈಟ್ವರೆಗೂ ಬುಧವಾರ ಕೆಲಸ. ನೋಡಿ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ. ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಸಂಜೆಯಿಂದ ನೈಟ್ ಮಲಗೋವರೆಗೂ ಇಷ್ಟು ಕೆಲಸ ಇರುತ್ತೆ. ಒಂದೊಂದು ದಿನ ಇಷ್ಟಿರುತ್ತೆ, ಒಂದೊಂದು ದಿನ ಕಡಿಮೆ ಇರುತ್ತೆ, ಇಲ್ಲ ಜಾಸ್ತಿನೇ ಇರುತ್ತೆ. ಎಲ್ಲನೂ ತೋರ್ಸೋಕ್ಕಾಗಲ್ಲ, ಎಲ್ಲದನ್ನೂ ಮತ್ತೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ಅದಕ್ಕೆ ಮೇನ್ ಏನೇನು ಕೆಲಸ ಇಂಪಾರ್ಟೆಂಟ್ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಇನ್ನು ಜಾಸ್ತಿನೇ ಕೆಲಸ ಇರುತ್ತೆ ನೈಟ್ ಟೈಮಲ್ಲಿ. ಮತ್ತು ಅಂಗಡಿ ಬೇರೆ ನೋಡ್ಕೊತಿರ್ತೀನಲ್ವ. ಈಗ ಅಂಗಡಿ ಇನ್ನೂ ಕ್ಲೋಸ್ ಮಾಡಿಲ್ಲ. ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇರೋದು ಮಾಡಿ ಮುಗಿಸ್ಬಿಟ್ಟು ಮಲ್ಕೊಳ್ತೀನಿ ಅಷ್ಟೇ. ಮತ್ತು ಬೆಳಗ್ಗೆ ಬೇರೆ ಬೇಗ ಎದ್ದೇಳಬೇಕಲ್ವ, ಅದಕ್ಕೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್.